ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಾಣಿ ರಕ್ಷ್ ವ್ಲಾಗ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಫ್ರೆಂಡ್ಸ್ ಜೊತೆ 6 o'clock ಬಿರಿಯಾನಿ ತಿನ್ನೋಕ್ಕೆ ಅಂತ ಬಂದಿದ್ದೀನಿ. ಅದೇ ಇವತ್ತಿನ ವ್ಲಾಗ್. ಸೊ ಹೇಗಿರುತ್ತೆ ಬಿರಿಯಾನಿ ಟೇಸ್ಟ್, ಹೆಂಗೆ ಏನು ಅಂತೆಲ್ಲ ನೋಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಾಯ್ಸ್ ಕೇಳಿಸ್ತಾ ಇದೆಯಲ್ವೋ ನನಗೆ ಗೊತ್ತಿಲ್ಲ. ಓಕೆ, ನಾನು ಸ್ಟಾರ್ಟಿಂಗ್ ವಿಡಿಯೋ ಆಮೇಲೆ ಮಾಡ್ತೀನಿ. ಸೊ ಗೈಸ್, ನಾವು ಇವತ್ತು ಬಿರಿಯಾನಿ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ಬಿರಿಯಾನಿಗೆ ಚಟ್ನಿ ಕೊಡ್ತಾರಂತೆ. ಸೊ ಐ ಆಮ್ ಕ್ಯೂರಿಯಸ್ ಹೆಂಗಿರುತ್ತೆ ಏನು ಅಂತೆಲ್ಲ. ಸೊ ನೋಡುವ ಹೆಂಗಿರುತ್ತೆ ಟೇಸ್ಟ್ ಅಂತ. 5 minutes ಆರ್ಡರ್ ಮಾಡಿ ನಾನು ನಿಮಗೆ ಟೇಸ್ಟ್ ಹೇಳ್ತೀನಿ. ಪಕ್ಕ ಚಟ್ನಿ ಕೊಡ್ತಾರೆ. ಆ್ಯಂಡ್ ನಾನು ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ. ಸೊ ಗೈಸ್, ಈಗ ಟೈಮ್ ಬಂದು 8:17 ಆಗಿದೆ. ಸೊ ಗೈಸ್, ನಾವಿಲ್ಲಿ 7:30ಗೆ ಬಂದ್ವಿ. ಬಟ್ 8 o'clock ಶುರು ಆಗೋದು ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ. ಇವಾಗ ಇಲ್ಲಿ ಆರ್ಡರ್ ಮಾಡಿದ್ದೀವಿ. ಸೊ ಬಂದಿದ್ದ ತಕ್ಷಣವೇ ನಾವು ಟೇಸ್ಟ್ ಮಾಡ್ತೀವಿ. ಐ ಆಮ್ ಕ್ಯೂರಿಯಸ್ ಗೈಸ್, ಯಾಕಂದರೆ ಇಲ್ಲಿ ಬಿರಿಯಾನಿಗೆ ಚಟ್ನಿ ಕೊಡ್ತಾರಂತೆ. ನನಗೆ ಅದೇ ಒಂಥರ ಕ್ಯೂರಿಯಸ್. ಗೈಸ್, ಚಟ್ನಿ ಕೊಟ್ಟಿದ್ದಾರೆ, ತೋರಿಸ್ತೀನಿ ಆಯಿತಾ. ಚಟ್ನಿ ಮತ್ತು ರೈತಾ. ಸೊ ಫುಲ್ಲು ವೆಯ್ಟಿಂಗ್ ಇವಾಗ ಬಿರಿಯಾನಿ ಹೇಗಿರುತ್ತೆ ಅಂತ ಹೇಳಿ. ನೋಡಿ, ಇವಾಗ ಚಟ್ನಿ ಕೊಟ್ಟಿದ್ದಾರೆ. ಚಟ್ನಿ 1 ಕಪ್ ಕೊಟ್ಟಿದ್ದಾರೆ ಆ್ಯಂಡ್ ರೈತಾ 1 ಕಪ್. ಗೈಸ್, ಇನ್ನೂ ಫಸ್ಟು ನಾವು ಟ್ರೈ ಮಾಡಿದ್ದು ಕಾಲ್ ಸೂಪ್. ಸೊ ಕಾಲ್ ಸೂಪ್ ಹೇಗಿದೆ ಅಂತ ನಾನು ಕುಡಿತಾ ಇದ್ದೀನಿ ಆಯಿತಾ. ಯಾಕಂದರೆ ನಾನು ಜಾಸ್ತಿ ಮಟನ್ ಐಟಮ್ಸ್ ಎಲ್ಲ ನಾನು ತಿನ್ನೋಲ್ಲ. ಚಿಕನ್ ಜಾಸ್ತಿ ತಿಂತೀನಿ, ಮಟನಲ್ಲೆಲ್ಲ ನಾನು ಜಾಸ್ತಿ ತಿನ್ನೋದಿಲ್ಲ. ಬಟ್ ಇತ್ತೀಚಿನ ನಡುವೆ ತುಂಬಾ ಮಟನ್ ಐಟಮ್ಸ್ ತಿನ್ನೋಕ್ಕೆ ಶುರು ಮಾಡಿದ್ದೀನಿ, ಬೋಟಿ ಗೊಜ್ಜು ಇದೆಲ್ಲ. ಸೊ ಕಾಲ್ ಸೂಪ್ ಟ್ರೈ ಮಾಡಿದೆ. ಕಾಲ್ ಸೂಪ್ ಸ್ವಲ್ಪ ಉಪ್ಸಾರು ಥರ ಇತ್ತು, ಬಟ್ ನಿಜವಾಗ್ಲೂ ಕಾಲ್ ಸೂಪ್ ಕೂಡ ಓಕೆ ಚೆನ್ನಾಗಿತ್ತು. ಇವಾಗ ಬಿರಿಯಾನಿ ಬಂತು ಗೈಸ್. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಚಟ್ನಿ ಜೊತೆ ಅಂತೂ ಅಲ್ಟಿಮೇಟ್ ಅಂದ್ಕೊಳ್ಳಿ ಬಿರಿಯಾನಿ. ನಾವು ತೊಗೊಂಡಿದ್ದು ಮಟನ್ ಬಿರಿಯಾನಿ, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಶೈ ಫ್ರೆಂಡ್ಸು, ಅಂದರೆ ತುಂಬ ಶೈ ಫೀಲ್ ಮಾಡ್ತಾಯಿದ್ರು ಅಂತೇಳಿ ವೀಡಿಯೋಸ್ ಏನು ಮಾಡಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಅಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿಲ್ಲ. ಜಸ್ಟ್ ಬರೀ ಬಿರಿಯಾನಿಗೆ ಹೋಗಿದ್ದು, ಅದಾದಮೇಲೆ ಬಿರಿಯಾನಿ ತಿನ್ನೋದು, ಈ ಥರ ನನ್ನ ವೀಡಿಯೋನ ನಾನು ಎಷ್ಟಿದ್ದೀನಿ ಅಷ್ಟು ಮಾತ್ರ ವೀಡಿಯೋನ ಶೂಟ್ ಮಾಡಿಕೊಂಡೆ. ಬಟ್ ನಿಜವಾಗ್ಲೂ ಬಿರಿಯಾನಿ ಮಾತ್ರ ಮಟನ್ ಬಿರಿಯಾನಿ ಸಖತ್ತಾಗಿತ್ತು. ಅದು 7 ಗಂಟೆಗೆ ಬಿರಿಯಾನಿ ಎಲ್ಲ ತಿಂದಿದ್ದು ನನ್ನ ನ್ಯೂ ಎಕ್ಸ್ಪೀರಿಯೆನ್ಸು. ನಾವು ಇಷ್ಟು ಬೇಗ ಎಲ್ಲ ಹೋಗಿ ಬಿರಿಯಾನಿ ಎಲ್ಲ ತಿಂದೇ ಇರಲಿಲ್ಲ, ಬಟ್ ಇದಂತೂ ಸಖತ್ತಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಓಕೆ ಗೈಸ್, ಸೊ ಬಿರಿಯಾನಿ ಎಲ್ಲ ತಿನ್ಕೊಂಡು ಬಂದು ಆದಮೇಲೆ ಅಕ್ಕನ ಎಂಗೇಜ್ಮೆಂಟದು ಶಾಪಿಂಗ್ ಇತ್ತು. ಸೊ ಅಕ್ಕನೇ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದು ನಾನು ಹೋಗಿರಲಿಲ್ಲ. ಬಿಕಾಸ್ ನನಗೆ ಎಕ್ಸಾಮ್ಸ್ ಇತ್ತು. ಅದಾದಮೇಲೆ ನಮ್ಮ ಚಿಂಟು ಬರ್ಡೇ ಪ್ರಿಪ್ರೇಷನ್ಸ್ ಇತ್ತು. ಸೊ ಅದೆಲ್ಲ ಮಾಡ್ಕೋಬೇಕಿತ್ತು ಅಂತ ಹೇಳಿ ಅಕ್ಕನೇ ಹೋದ್ಲು. ಸೊ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರೋದಕ್ಕೆ. ಈ ವ್ಲಾಗು ಅಂದರೆ ನಾನು ಬಿರಿಯಾನಿ ತಿಂದಾದ್ಮೇಲೆ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಅಂದರೆ 15 days ಆಗಿದೆ ಈ ವ್ಲಾಗ್ನ ನಾನು ಮಾಡಿ. 15 days ಆದಮೇಲೆ ಈ ವ್ಲಾಗ್ನ ಮಾಡ್ತಾ ಇರೋದು. ಈ ವ್ಲಾಗ್ನ ಎಡಿಟ್ ಮಾಡಿ ಈಗ ಅಪ್ಲೋಡ್ ಮಾಡ್ತಾ ಇರೋದು. ಅಂದರೆ ಲಾಸ್ಟ್ ಪಾರ್ಟ್ ಏನಿದೆ ಅದನ್ನು ನಾನು ಇವತ್ತಿನ ದಿನನೇ ವಿಡಿಯೋನ ಓಕೆ, ನಮ್ಮ ಚಿಂಟು ಬರ್ಡೇನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಮನೆ ದೇವರು ಕಂಡಾಯನ ನಾವು ಮನೆಗೆ ತರಿಸ್ತಾ ಇದ್ದೀವಿ. ಅದು ಕುರುಬನ ಕಟ್ಟೆಯಿಂದನೇ ತರಿಸ್ಬೇಕಂತ ನಮ್ಮ ಡ್ಯಾಡಿ ತುಂಬಾ ಆಸೆ ಇತ್ತು. ಸೊ ಅದಕ್ಕೆ ಇವಾಗ ನಾವು ಅದನ್ನು ತರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ವ್ಲಾಗ್ ಎಲ್ಲ ಮಾಡಿ ಇಟ್ಟಿದ್ದೀನಿ, ಇನ್ನೂ ಅಪ್ಲೋಡೇ ಮಾಡಿಲ್ಲ. ಇವತ್ತು ಏನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅವತ್ತಿನ ದಿನವೇ ಈ ವ್ಲಾಗ್ನ ನಾನು ಅಂದರೆ ಲಾಸ್ಟ್ ಪಾರ್ಟ್ನ ವಿಡಿಯೋನ ಶೂಟ್ ಮಾಡ್ಕೋತಾ ಇರೋದು. ಸೊ ಇವತ್ತಿನ ವ್ಲಾಗ್ ಏನಂತ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗಿದೆ. ಎಷ್ಟೊಂದು ಫಂಕ್ಷನ್ ಗೊತ್ತಾಗ ಜೂನ್ ಮಂತ್ ಫುಲ್ ಸೆಲೆಬ್ರೇಷನ್ನೇ ಅಂತ ಅಂದ್ಕೊಡಿ. ನಮ್ಮ ಚಿಂಟು ಬರ್ಡೇ ಮನೆಗೆ ದೇವ್ರು ಕರೆಸ್ತಾ ಇದ್ದೀವಿ. ಅದಾದಮೇಲೆ ನಮ್ಮ ಬಾವ ಬರ್ಡೇ, ಅದಾದಮೇಲೆ ನಮ್ಮ ಇನ್ನೊಂದು ಬಾವ ಬರ್ಡೇ, ನಮ್ಮ ಮಮ್ಮಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಅಕ್ಕನ ಎಂಗೇಜ್ಮೆಂಟ್, ತುಂಬ ಬರ್ಡೇಸು ಎಂಗೇಜ್ಮೆಂಟ್ ಎಲ್ಲನೂ ಆಗ್ತಾ ಇದೆ. ಸೊ ಈಗ ಫಸ್ಟ್ ಪಾರ್ಟ್ ಬಂದು ಆಲ್ರೆಡಿ ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಸ್ಯಾರೀಸ್ ಅನ್ಬಾಕ್ಸಿಂಗ್ ಅಂತ. ಸೊ ಆ ಸ್ಯಾರಿನ ಅವಳು ಫಸ್ಟ್ ಶಾಸ್ತ್ರ ಮಾಡ್ತಾರಲ್ವ, ಅದಕ್ಕೆ ಈ ಸ್ಯಾರಿನ ವೇರ್ ಮಾಡ್ತಾ ಇದ್ದಾಳೆ. ಇದು ಫ್ಯಾಬ್ರಿಕ್ನ ತಗೊಂಡು ಸ್ಟಿಚ್ ಮಾಡಿಸಿರೋ ಅಂಥದ್ದು ಇದು. ಸೊ ಇದ್ರ ಡೀಟೇಲ್ಸ್ ಫುಲ್ಲು ಮನಸ್ ಬುಟಿಕಲ್ಲಿ ನಾನು ಈ ಬ್ಲೌಸ್ ಡೀಟೇಲ್ಸ್ ಫುಲ್ಲು ನಾನು ಮನಸ್ ಬುಟಿಕಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನಾನು ಮೆನ್ಷನ್ ಕೂಡ ಮಾಡಿರ್ತೀನಿ ಆ ಬುಟಿಕ್ದು. ಸೊ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಇದು ಕಾಂಟ್ರಾಸ್ಟ್ ಇದೆ ಬ್ಲೌಸ್ ಬಂದು. ಸೊ ಗೈಸ್, ನೆಕ್ಸ್ಟ್ ಸ್ಯಾರಿ ಬಂದು ಎಂಗೇಜ್ಮೆಂಟ್ ಸ್ಯಾರಿ. ಗೈಸ್, ಸೊ ನೆಕ್ಸ್ಟ್ ಸ್ಯಾರಿ ಬಂದು ಗ್ರೀನ್. ನಮ್ಮ ಕಡೆ ಏನೇ ಫಂಕ್ಷನ್ ಆದ್ರೂ ಗ್ರೀನ್ ಸ್ಯಾರಿನೇ ಉಟ್ಕೋಬೇಕು. ಸೊ ಅದಕ್ಕೋಸ್ಕರ ನಮ್ಮ ಅಕ್ಕ ಮೈಸೂರು ಸಿಲ್ಕ್ ತೊಗೊಂಡಿದ್ದಾಳೆ. ಸೊ ಮಾಡ್ತೀನಿ ಔಟ್ಲುಕ್. ಬ್ಲೌಸ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಬ್ಯಾಕ್ ಡಿಸೈನ್ ಆ್ಯಂಡ್ ಫ್ರಂಟ್ ಈ ರೀತಿ ಇದೆ. ಫ್ರಂಟ್
ಸೊ ಡಿಸೈನ್ ತುಂಬಾ ಚೆನ್ನಾಗಿದೆ, ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಮ್ಮ ಬಾವನ ಬರ್ಡೇಗೆ ನಮ್ಮ ಅಕ್ಕ ಅವ್ರಿಗೆ ಕೇಕ್ ಕೂಡ ತಂದಿದ್ದಾಳೆ. ಇದು ಚಾಕು ಇರೇಮ್ಮ ವಿಡಿಯೋ ನೋಡಿ, ವಿಡಿಯೋ ಮಾಡ್ಕೊ ಅಂದ್ಬಿಟ್ಟು ಈಗ ನಾನು ಓಪನ್ ಮಾಡ್ತಿದ್ದೆ ಅಂತಾರದು ಬೇರೆ. ಏನೋ ನಾನು ಇಲ್ಲಿ ತಿನ್ನಕ್ಕೆ ಓಪನ್ ಮಾಡ್ತಾ ಇದ್ದೀನಿ ಅಂತ. ಹೋಗಲ್ಲ ಇರಲೇ, ನಾನು ಉಪವಾಸ ಇದ್ದೀನಿ, ಏನು ತಿನ್ನಲ್ಲ. ಆದ್ರೂ ನಮ್ಮ ಅಕ್ಕ ಈ ಥರ ಮಾಡ್ತಾಳೆ ನನಗೆ. ಗೈಸ್ ಇದು ಯಾವುದೋ ಇದು ಓಪನ್ನೇ ಆಯ್ತಾ ಇಲ್ಲ. ಓಕೆ ಗೈಸ್, ನಮ್ಮ ಬಾವನ ಬರ್ಡೇ ಇವತ್ತು. ಆ್ಯಕ್ಚುಲಿ ಎಲ್ರದ್ದು ವ್ಲಾಗ್ ಆದಮೇಲೆ ಇವ್ರ ವ್ಲಾಗ್ ಲಾಸ್ಟ್ ಮಾಡ್ತಾ ಇದ್ದಿದ್ದು, ಬಟ್ ಇವ್ರದ್ದೇ ಫಸ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್. ಆ್ಯಂಡ್ ನಮ್ಮ ಅಕ್ಕ ಕೇಕ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿಸಿದ್ದಾಳೆ ಅಂತ. ಚೆನ್ನಾಗಿ ಮಾಡಿಸಿದ್ದಾಳೆ, ಇಷ್ಟು ಒಳ್ಳೆ ಟೇಸ್ಟ್ ಇದೆ ಅಂತ ಅವಳಿಗೆ ನನಗೆ ಇವತ್ತೇ ಗೊತ್ತಾಗಿದೆ. ಓಹೋ, ಹಸ್ಬೆಂಡು ಡ್ಯಾಡಾ ನೋಡೇ ಇರಲಿಲ್ಲ ನಾನು. ಚೆನ್ನಾಗಿದೆ ಕಣೆಮ್ಮ. ಹೀಗೆ ನಮ್ಮ ಅಕ್ಕನ ಫ್ರೆಂಡ್ ಅವಳಿಗೆ ಒಂದು ಪಾರ್ಸಲ್ ಕಳಿಸಿದ್ದಾರೆ, ಏನಂತ ನೋಡುವ ಬನ್ನಿ ಗೈಸ್. ಈಗ ಇದನ್ನು ನಾನು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ, ಬಟ್ ಈಗ ಇನ್ನೊಂದು ಸಲ ಅನ್ಬಾಕ್ಸ್ ಮಾಡೋಣ. ಆ್ಯಂಡ್ ಇದು ಉಲ್ಟಾ ತೋರಿಸುವ ಉಲ್ಟಾ. ಗೈಸ್, ಇದರಲ್ಲಿ ರಿಂಗ್ ಇಡೋದಕ್ಕೆ ಈ ಥರ ಆರ್ಡರ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನೋಡೇಮ್ಮ ದಿವ್ಯಾ ಮಾಡೋದಾಗಿ ಇನ್ಸೋದು. ಗೈಸ್, ಇದನ್ನ ಇಲ್ಲಿ ಸ್ಟ್ಯಾಂಡ್ ಥರ ಮಾಡಿ ಹಿಂಗೆ ಇಡಬೇಕು. ನಾಳೆ ಇಡ್ತೀವಿ, ನೋಡ್ಕೊಳ್ಳಿ. ನಾಳೆ ಇಡ್ತೀವಿ ಕರೆಕ್ಟು. ಹಿಂಗೆ ಇದನ್ನೆಲ್ಲ ಕವರ್ ಎಲ್ಲ ಬಿಚ್ಬಿಟ್ಟು ಓಕೆ. ಸೊ ಇದನ್ನ ಇಲ್ಲಿ ಇಡಬೇಕು, ಈ ತರ ಇಲ್ಲಿ ಇಟ್ಟು. ಇದನ್ನ ಎಲ್ಲಿಡೋದು ಗೊತ್ತಿಲ್ಲ ನನಗೆ, ಆಮೇಲೆ ನೋಡೋಣ ಎಲ್ಲಿಡ್ಬೇಕಂತ. ಆ್ಯಂಡ್ ಈ ಬಾಕ್ಸ್ ಒಳಗೆ ರಿಂಗ್ ಹಾಕಿಡೋದು, ಈ ಬಾಕ್ಸ್ ಒಳಗೆ ರಿಂಗ್ ಹಾಕಿ ಈ ತರ ಇಡೋದು. ಸೊ ನೇಮ್ ಮತ್ತೆ ಅವರ ಇದು ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಹಂಗೆ ನೇಮ್ ಇಡೋದು. ಇದು ಫುಲ್ ಸೆಟ್ ಗೈಸ್. ಸೊ ಇದು ಅಮೆಝಾನ್ ಇಂದ ಅವರು ಆರ್ಡರ್ ಮಾಡಿ ಕಳಿಸಿದ್ರು. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ. ಸೊ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಓಕೆ, ಗುಡ್. ನೋಡಿ ಈ ತರ ಹಿಂಗೆ ಇಷ್ಟೇ ಹಿಂಗಿಡೋದು. ಇದನ್ನ ಬಂದು ಇದನ್ನ ಅಲ್ಲೇ ಇದ್ರಲ್ಲಿ ನೀವು. ಸೊ ಇದು ನೋಡಿ ಅವ್ರು ಫಿಟ್ ಮಾಡ್ತಾರೆ ಬಿಡಿಮ್ಮ ಗೈಸ್. ಇದು ಉಲ್ಟಾ ಇದು ಈಗ ಸೀದಾ ಹಿಂಗಿಡಬೇಕು, ಹಿಂಗಿಟ್ಬಿಟ್ಟು ಅಲ್ಲಿ ರಿಂಗ್ ಹಾಕಿ ಇಟ್ಬಿಟ್ಟು ಅಷ್ಟೇ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ ಗೈಸ್. ಏನೇನೆಲ್ಲ ಓಕೆ, ಇದೆಲ್ಲನೂ ನಾಳೆ ನಾನು ನೀಟಾಗಿ ಬ್ಲಾಗ್ ಮಾಡಿ ತೋರಿಸ್ತೀನಿ ಹೆಂಗೆ ಇಡೋದು ಅಂತೆಲ್ಲ. ಫಸ್ಟ್ ಮಾಡಿರೋ ಬ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ. ಓಕೆ, ಅಷ್ಟೇ ಇವತ್ತಿನ ಬ್ಲಾಗ್ ಗೈಸ್ ಇದಾಗಿತ್ತು. ಅಂದ್ರೆ ಇದು ಒಂದಿನದ ಬ್ಲಾಗ್ ಅಲ್ಲ, ಒಂದೇ ದಿನದ ನಡೆದಿರೋದಲ್ಲ, ಒಂದು 3 days ಬ್ಲಾಗ್ನ ನಾನು ಮರ್ಚ್ ಮಾಡಿ ಒಂದೇ ದಿನಕ್ಕೆ ಮಾಡಿದ್ದೀನಿ. ಸೊ ಇನ್ನ ಬ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ. ಎಲ್ಲ ಬ್ಲಾಗ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.